ನಾನು ಎಲ್ಗೂ ಬರಲ್ಲ ಕಣಮ್ಮ ಹೆಣ್ಣು ನೋಡೋದಕ್ಕೆ. ಇನ್ನೊಂದು 4 ಜನ ಹೆಣ್ಣು ನೋಡ್ಬಿಟ್ರೆ ಸೆಂಚುರಿ ಆಗೋಯ್ತದೆ ಅಷ್ಟೇ. ಸುಮ್ಮನೆ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್, ಗಾಡಿ ಡೀಸೆಲ್ ವೇಸ್ಟ್. ಅವ್ರು ಕೂಡ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಗ್ಯಾಸ್ಟ್ರಿಕ್ ಆಗ್ಬಿಡೈತೆ ಕಣಮ್ಮ. ಅವ್ರ ರಿಕ್ವೈರ್ಮೆಂಟ್ಸ್ 2.5 ಲಕ್ಷ ರೂಪಾಯಿ ಸಂಬಳ ಇರಬೇಕು, ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು, ಶೋರೂಮ್ ಕಾರ್ಯ ಆಗಿರ್ಬೇಕು, ತಲೆ ತುಂಬಾ ಕೂದಲಿರ್ಬೇಕು, ಜೇಬ್ ತುಂಬಾ ಕಾಸಿರ್ಬೇಕು. ಅಲ್ಲ, ನಾವು ಉಲ್ಟಾ ಹುಡುಗಿಯವ್ರ ಅಪ್ಪನ್ ಕೇಳ್ಬಿಡ್ಬೋದಲ್ವಾ, 25 ವರ್ಷದಲ್ಲಿ ನೀವು ಇದೆಲ್ಲ ಮಾಡಿದ್ರ ಅಂಕಲ್ ಅಂತ. ಇದೇನ್ ಮದುವೆನಾ ಅಥವಾ ಬಿಸ್ನೆಸ್? ಇದೆಲ್ಲ ಸರಿ ಹೋಗಿ ಒಂದು ಹುಡುಗಿ ಫಿಕ್ಸ್ ಆದ್ಲು ಅನ್ಕೊಳ್ಳಿ, ಲಾಸ್ಟ್ ಜಾತಕನೇ ಮ್ಯಾಚ್ ಆಗಲ್ಲ. ನನಗೂ 1 ವರ್ಷದಿಂದ ಮದುವೆ ಆಗುವ ಅಂತ ಹಿಂಸೆ ಕೊಟ್ಟು ಹುಚ್ಚಾಗ್ಬಿಟ್ಟಿದೀನಿ ಕಣಮ್ಮ. ಒಂದ್ ಪಕ್ಷ ಹುಡುಕಿದ್ರೆ ಬಜ್ಬಾಲ್ ಸಿಕ್ಬಿಡ್ತದೆ, ಆದ್ರೆ ಹುಡುಗಿ ಸಿಗಲ್ಲ. ಹೋಗ್ಲಿ, ಇದನ್ನೆಲ್ಲ ಮೀರಿ ಯಾವ್ದೋ ಬೇರೆ ಊರಿಂದ ಒಂದು ಹುಡುಗಿ ಕರ್ಕ ಬಂದು ನನಗೆ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ಗೆ ಪ್ರಾಬ್ಲಮ್ ಆಗೋದಮ್ಮ. ಯಾಕೆಂತಂದ್ರೆ ಮದುವೆ ಆಗಿ 2 ದಿನಕ್ಕೆ ಅವಳು ಬಂದು ಹೇಳ್ತಾಳೆ, ರೀ ನಿಮ್ಮ ಅಮ್ಮ ನನ್ನ ಕೆಲ್ಸದೊಳ್ ತರ ನೋಡ್ತಿದ್ದಾಳ್ ಕಣ್ರಿ, ನಾವು ಬೇರೆ ಮನೆ ಮಾಡೋಣ ಕಣ್ರಿ ಅಂತ ಹೇಳ್ತಾಳಲ್ವಾ. ನಾನು ವಿಧಿ ಇಲ್ದೆ ಸ್ವಂತ ಮನೆ ಬಿಟ್ಬಿಟ್ಟು ಬಾಡಿಗೆ ಮನೆಗೆ ಹೋಗಿ ಅಲ್ಲಿ ಬಾಡಿಗೆ ಕಟ್ಕೊಂಡು ಈ ಕಡೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳಕ್ಕಾಗಿದೆ, ಅವಳು ಚೆನ್ನಾಗಿ ನೋಡ್ಕೊಳಕ್ಕಾಗಿದೆ. ಒಳ್ಳೆ BS6 ಡೀಸೆಲ್ ಇಂಜಿನ್ ಆಗ್ಬಿಡ್ತೀನಿ ಕಣಮ್ಮ. ಅದಕ್ಕೆ ನಿನ್ನೊಳದಕ್ಕೆ ಹೇಳ್ತಾ ಇದೀನಿ ಪಾರು, ಈ ರಂಗ ಸಿಂಗಲ್ ಆಗಿ ಇದ್ದು ಬಿಡ್ತೇನೆ. ಸೈಡ್ ರಂಗ ಒಬ್ಬನೇ ಸಾಚ ಕಣ.